ಹೆಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಗೈಸ್, ಇವತ್ತು ಬೆಳಗ್ಗೆ ಕೆಲಸಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಫೋನ್ ಮಾಡಿ ಸ್ವಲ್ಪ ಅಮೌಂಟ್ ಬೇಕಿತ್ತು ಅಂತ ಹೇಳ್ದ. ಅವ್ನು ಯಾಕೆ ಇಷ್ಟು ಬೆಳಗ್ಗೆ ಅಮೌಂಟ್ ಕೇಳ್ತಿದ್ದೆ ಅಂತ ನೋಡೋಕೆ ಹೋದರೆ ಪೇಂಟ್ ಅಂಗಡಿಲಿ ಪಾಪ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಹೊಸದು ಬಿರಿಯಾನಿ ಅಂಗಡಿ ಓಪನ್ ಆಗ್ತಿದೆ, ಅದಕ್ಕೆ ಪೈಂಟ್ ಹೊಡ್ಸೋಕ್ಕೆ ಅಂತ ಹೇಳಿ. ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಯಾಕಂದರೆ ನಿಮ್ದೊಂದು ಶೇರು ಕಮೆಂಟ್ ಎಲ್ಲ ನಂಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸುಮ್ಮನೆ ಕೂತಿದ್ದೆ, ನಮ್ಮ ಮನೇಲಿ ನೈಟ್ ಹಾಲು ಕೊಡ್ದಿಲ್ಲ ಅಂದ್ಬಿಟ್ಟು ಅದೇ ಹಾಲನ್ನ ತೆಗೆದು ಬೆಳಗ್ಗೆ ಕೊಟ್ಬಿಟ್ರು ಗೈಸ್ ನನಗೆ. ಸೊ ಏನು ಮಾಡೋದು, ಕುಡಿಲೇಬೇಕಲ್ಲ, ಬಾದಾಮಿ ಪೌಡ್ರು ಬೇರೆ ಹಾಕ್ಬಿಟ್ಟಿದ್ರು, ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಕೊಡ್ದೆ. ಫೋನ್ ಮಾಡಿದ್ರೆ ನಮ್ಮ ಟೆಕ್ನಿಷಿಯನ್ ಫೋನ್ ಮಾಡ್ಬಿಟ್ಟು ಇವತ್ತು ಒಂದು ಕಂಪ್ಲೇಂಟ್ ಇದೆ, ಇಲ್ಲಿ ನೋಡೋಕೆ ಹೋಗೋಣ, ಸ್ವಲ್ಪ ದೇವಸ್ಥಾನ ಕೊಟ್ಟು ಬರ್ತೀನಿ ಅಂತ ಹೇಳೋದು. ನೋಡಿದ್ರೆ ಕಸ್ಟಮರ್ ಪ್ಲೇಸಲ್ಲಿ ಇರಲಿಲ್ಲ ಗೈಸ್. ಮತ್ತೆ ನಮ್ಮ ಹುಡುಗ ಇಬ್ಬರು ಹೋಟೆಲ್ಗೆ ಬಂದೋ ಗೈಸ್. ನೋಡಿದ್ರೆ ಸ್ವಲ್ಪ ಊಟ ಚೆನ್ನಾಗಿರಲಿಲ್ಲ, ಬಟ್ ದುಡ್ಡು ಕೊಟ್ಟಿದ್ದೀವಿ ಅಂತ ತಿನ್ನಲೇಬೇಕು ಅಂತ ತಿಂದ್ವಿ. ಸೊ ಅಲ್ಲಿಂದ ನಾನು ಅವನಿಬ್ಬರು ಮತ್ತೆ ಒಂದೊಂದು ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಬರೋಣ ಅಂತ ಹೋಗಿದ್ವಿ. ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದೆ ಗೈಸ್. ಅಷ್ಟೊತ್ತಿಗೆ ಜಯ ಏನೋ ಹೇಳ್ತಾ ಇದ್ಲು, ಯಾಕೋ ನನ್ನ ಮನೆಗೆ ಸೇರಿಸಲ್ವಂತೆ, ನೀವೇ ಒಂದ್ಸಲ ಕೇಳ್ಕೊ ಬನ್ನಿ ಏನಕ್ಕೆ ಸೇರಿಸಲ್ಲ ಅಂತ ಹೇಳಿ. ಲೇಟಾಗಿ ಬಂದ್ರೆ ಅಲ್ಲೊಂದು ಗೋಣಿ ಚೀಲ ತಾಟ್ ಮಡ್ಗೇನಿ, ಮುಗಿಸ್ತೀನಿ, ಆಚೆ ಕಡೆ ಹೊರಗಡೆ ಹಾಕೋದು. ನಾನು ಇಷ್ಟೆಲ್ಲ ಕೇಳಾದ್ಮೇಲೆ ನಾನೇ ನಿನ್ನ ಆಚೆ ಕಡೆ ಬಂದ್ಬಿಡ್ತೀನಿ ಬಾ ಅಂತ ಕರ್ಕೊಂಡು ಹೋದೆ ಗೈಸ್. ಇಲ್ಲ ಗೈಸ್, ಸೊ ದೊಡ್ಡಮ್ಮನ ಮನೆಗೆ ಹೋಗ್ಬೇಕಿತ್ತು, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೆ ಗೈಸ್. ನೋಡಿ ಗೈಸ್, ಮಧ್ಯಾಹ್ನ ಆದರೂ ನಮ್ಮ ಅಣ್ಣ ಇನ್ನೂ ಎದ್ದಿಲ್ಲ, ಮಗ ತೊಳೆದಿಲ್ಲ, ಏನಿಲ್ಲ, ಹೆಂಗಂದ್ರೆ ಹಂಗೆ ಕೂತಾನೆ ಗೈಸ್. ನಾಷ್ಟ ಮಾತ್ರ ಮಾಡೋದನ್ನಂತೆ ಲೂಜ್ಬಿಟ್ಟು. ಅದಕ್ಕೆ ನಾನು ನೀ ಟಾರ್ಚ್ ಹಾಕ್ತೀನಿ ಬಿಡು, ಚೆನ್ನಾಗಿ ಕಾಣಿಸೋ ಥರ ಮಾಡ್ತೀನಿ, ತಲೆ ಕೆಡ್ಸ್ಕೊಬೇಡ ಅಂತ ಹೇಳ್ತಾ ಇದ್ದೆ. ಆಚೆ ಬಂದೆ ಗೈಸ್. ಅಷ್ಟೊತ್ತಿಗೆ ನಮ್ಮ ಮಮ್ಮಿನೂ ಮತ್ತು ಜಯನೂ ಇಬ್ಬರು ಮೀಟಿಂಗ್ ಸ್ಟಾರ್ಟ್ ಮಾಡಿದ್ರು. ಸೊ ಇವ್ರ ಮೀಟಿಂಗ್ ಇನ್ನು ಕೇಳೋಕ್ಕಾಗಲ್ಲಪ್ಪ ಅಂತ ಹೇಳಿ ನಾನಂತೂ ರಿಟರ್ನ್ ವಾಪಸ್ ಹಂಗೆ ರೂಮ್ ಒಳಗೆ ಹೊಂಟೋದೆ ಗೈಸ್ ಮೆಲ್ಲಿಗೆ. ಇವತ್ತೇನೋ ಜಯ ಮೊಟ್ಟೆ ಸಾಂಬಾರು ಮಾಡಿದ್ಲು ಅಂತೇಳಿ ಹನುಮಂತನ ನಮ್ಮ ಮನೆಗೆ ಬಂದಿದ್ದ ಗೈಸ್. ಹಂಗೆ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಗೈಸ್. ಈ ಮಿನಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಈ ಕನ್ನಡ ಹುಡುಗಂಗೆ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಬಾಯ್, ಗುಡ್ ನೈಟ್.